ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಸಾಲ ಬೆಂಡೆಕಾಯಿ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ರೈಸ್ ಜೊತೆ ಹಾಗೂ ರೊಟ್ಟಿ ಜೊತೆ ಕೂಡ ಸೂಪರಾದಂಥ ಕಾಂಬಿನೇಷನ್. ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಅರ್ಧ kg ನಾನಿಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೆ. ಸ್ವಲ್ಪ ಒಂದು 2 ಇಂಚಷ್ಟು ನಾನು ಉದ್ದವಾಗಿ ಹೆಚ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಕೂಡ ಹೆಚ್ಕೋಬೋದು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ಮಸಾಲ ಜೊತೆ ಕೂಡ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡಬೇಕು. ಈಗ ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ನಿಂಬೆ ರಸ ಹಾಕ್ತಾಯಿದ್ದೀನಿ. ಹಾಗೆ ಪಿಂಚಷ್ಟು ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕೆ ನಿಂಬೆ ರಸ ನಾವು ಇದನ್ನ ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಲೋಳೆ ಥರ ಬರುತ್ತೆ ಬೆಂಡೆಕಾಯಿ. ಹಾಗಾಗಿ ನಿಂಬೆ ರಸ ಮತ್ತು ಉಪ್ಪು ಸೇರಿಸಿದರೆ ಅದು ಬರೋದಿಲ್ಲ ಅಂತ ಅಷ್ಟೇ, ಜಿಬ್ಬಾಗಿ ಬರೋದಿಲ್ಲ ಅಂತ ಅಷ್ಟೇ. ನೋಡಿ, ಇದಕ್ಕೆ ನಾನೊಂದು 2 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ. ಅದನ್ನು ಸಹ ಅದ್ರ ಜೊತೆನೇ ನಾನು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ 2 ಫ್ರೈ ಆಗಲಿ. ಈರುಳ್ಳಿ ಸಹ ತುಂಬ ಚೆನ್ನಾಗಿ ಫ್ರೈ ಆಗಬೇಕಿದು. ಏನಿಲ್ಲ ಬಂದರೂ 5 ನಿಮಿಷದಿಂದ 6 ನಿಮಿಷ ಟೈಮ್ ಹಿಡಿದಿದೆ ಇದಕ್ಕೆ. ನೆಕ್ಸ್ಟ್ ನೋಡಿ, ಬೇರೆ ಒಂದು ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೆ. ಹಾಗೆ ಇಲ್ಲಿ 2 ದೊಡ್ಡ ಟೊಮ್ಯಾಟೊನ ನಾನು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಂಡು ಪ್ಯೂರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದು ಸಹ ಫ್ರೈ ಆಗಿದೆ. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಒಂದು ಪಿಂಚಷ್ಟು ನಾನು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕೋದ್ರಿಂದ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಲ್ಲದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಒಂದು 3 ನಿಮಿಷ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡೋಣ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕಿರೋದ್ರಿಂದ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ 1 ಕಪ್ಪಷ್ಟು ನಾನಿಲ್ಲಿ ಮೊಸರು ಹಾಕಿದ್ದೀನಿ. ಕಡಿಮೆ ಉರಿ ಇಟ್ಕೊಂಡು ನಾವು ಮೊಸರು ಹಾಕಬೇಕಾಗುತ್ತೆ. ಫುಲ್ಲು ಕಡಿಮೆ ಉರಿ ಇಟ್ಕೊಂಡು ಮೊಸರು ಹಾಕಿದ್ದೀನಿ. ಇವಾಗ ಇದು ಸಹ ಕಡಿಮೆ ಉರಿಯಲ್ಲಿ ಒಂದು 2 ನಿಮಿಷ ಫ್ರೈ ಆಗಲಿ. ಚೆನ್ನಾಗಿ ಬೆನೀಲಿ ಇದು. ನೋಡಿ, ಸೈಡಿಗೆಲ್ಲ ಎಣ್ಣೆ ಬಿಡೋವರೆಗೂ ಇದು ಫ್ರೈ ಆಗಬೇಕು. ಉಪ್ಪು ಮೊದಲೇ ಫ್ರೈ ಮಾಡಬೇಕಾದ್ರೆ ಪಿಂಚಷ್ಟು ಹಾಕ್ಕೊಂಡಿದ್ದರಿಂದ ಈ ಗ್ರೇವಿಗೆ ಎಷ್ಟು ಬೇಕು ನೋಡಿ ಅಷ್ಟೇ ನೀವು ಉಪ್ಪು ಹಾಕ್ಕೊಳ್ಳಿ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿ ಮತ್ತು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಸಾಲ ಎಲ್ಲ ಇದು ಬೆಂಡೆಕಾಯಿ ಹೀರ್ಕೋಬೇಕು. ಒಂದು 4 ನಿಮಿಷ ಇದು ಚೆನ್ನಾಗಿ ಹೀರ್ಕೊಳ್ಳಿ. ಯಾಕಂದರೆ ಅದರದ್ದು ಮಸಾಲೆ ಎಲ್ಲ ಬೆಂಡೆಕಾಯಿ ಒಳಗಡೆ ಎಲ್ಲ ಹೀರ್ಕೋಬೇಕಲ್ಲ. ಜಸ್ಟ್ ಒಂದು 4 ನಿಮಿಷ ಚೆನ್ನಾಗಿ ಇದು ಫ್ರೈ ಆಗಲಿ. ರಸ ಎಲ್ಲ ಹೀರ್ಕೊಳ್ಳಿ, ಮಸಾಲ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ, ಒಂದು 4ರಿಂದ 5 ನಿಮಿಷ ಇದು ನಾವು ಪ್ಲೇಟ್ ಮುಚ್ಚಿ ಕಡಿಮೆ ಉರಿಯಲ್ಲಿ ಬಿಟ್ಬಿಡೋಣ. ಚೆನ್ನಾಗಿ ಅದು ಬಾಯ್ಲ್ ಆಗಲಿ, ಎಲ್ಲ ಮಸಾಲ ಹೀರ್ಕೊಳ್ಳಿ. ಈಗ ನೋಡಿ, ಒಂದು 4ರಿಂದ 5 ನಿಮಿಷ ಆಗಿದೆ. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ತುಂಬ ಚೆನ್ನಾಗಾಗುತ್ತೆ ಇದು. ಕೊನೆಗೆ ನಾನು ಹಾಕ್ತಾಯಿದ್ದೀನಿ ಕೊತ್ತಂಬರಿ. ಸೂಪರ್ ಆಗುತ್ತೆ. ಕೊತ್ತಂಬರಿ ಹಾಕಿದ ಮೇಲೆ ಜಸ್ಟ್ ಒಂದು 10 ಸೆಕೆಂಡ್ ಈ ಥರ ಬಾಡಿಸಿ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ವಾವ್, ನೋಡಿ ತುಂಬ ಚೆನ್ನಾಗಾಗುತ್ತೆ ಖಂಡಿತ. ಇವಾಗ ನೋಡಿ, ಒಂದು ಸ್ವಲ್ಪ ನಾನು ನಿಂಬೆ ರಸ ಹಿಂಡ್ತಾಯಿದ್ದೀನಿ. ಆವಾಗ ಒಂದು ಅರ್ಧ ಸ್ಪೂನ್ ಹಿಂಡಿದ್ದೆ. ಹಾಗಾಗಿ ನೀವು ನೋಡಿಕೊಂಡು ಇನ್ನೂ ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ಳಿ. ಫ್ಲೇಮ್ ಇದಕ್ಕೆ ಆಫ್ ಆಗಿದೆ. ಇವಾಗ ನೋಡಿ, ರೆಡಿಯಾಗಿದೆ ಸೂಪರ್ ಆದಂತಹ ಮಸಾಲ ಬೆಂಡೆಕಾಯಿ. ಸಖತ್ತಾಗಿರುತ್ತೆ. ಚಪಾತಿ ಜೊತೆ ಸೂಪರ್ ಆದಂತಹ ಕಾಂಬಿನೇಷನ್. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.